ನಾವು ಬೇರೆ ಊರಿಗೆ ಬಂದರೆ ಅಲ್ಲದೆಲ್ಲ ಫುಡ್ ಕೆಲವು ಟ್ರೈ ಮಾಡಿ. ಕೇಕ್ ಮತ್ತೆ ಕ್ರಾಸ್ ಸೆಂಟರ್ ನಮ್ಮಲ್ಲಿ ಕ್ರಾಸರ್ ಎಲ್ಲ ಸಿಗ್ತದೆ ಮಾರೆ ಅಲ್ಲಿ. ನಾಳೆ ತಿನ್ನೋದಿಲ್ಲ ಕ್ರಾಸ್ ಸೆಂಟರ್ ಎಲ್ಲ, ಇಲ್ಲಿ ತಿನ್ನೋದು. ಶಿರೀಷ ಲೆಫ್ಟ್ ಹೋದ್ರೆ ನಾವು ಕೆಳಗೆ, ಮತ್ತೆ ಇಲ್ಲಿದೆ ಜಬಾ. चलते चलते मेरा ये गीत याद रखना, कभी अलविदा ना कहना, कभी अलविदा ना कहना. ಸೊ ವೆರಿ ಗುಡ್ ಮಾರ್ನಿಂಗ್. ಸೊ ಜಾರ್ಜಲ್ಲಿ ನಮ್ಮದು 2ನೇ ದಿನ. ಸೊ ಅಡ್ವೆಂಚರ್ ಆಕ್ಟಿವಿಟಿ ಮಾಡಲಿ ಹೋಗಿದ್ದೆ. ಎಲ್ಲಿ ಹೋಗಿದ್ದೆ? ಅಲ್ಲ, ಅದು ವೆದರ್ ಮೇಲೆ ಡಿಪೆಂಡ್ ಆಗಿರೋ. ಸುಮ್ಮನೆ ಎಂತೆಲ್ಲ ಹೈಪ್ ಕೊಡೋದು ಬೇಡ. ಅವರು ಹೇಳ್ತಿದ್ದಾರೆ ವೆದರ್ ಸ್ವಲ್ಪ ಹೇಗೆ ಅಂತ ನೋಡುವ ಅಂತೇಳಿ. ಬಟ್ ಯಾವುದಾದ್ರು ಒಂದು ಅಡ್ವೆಂಚರ್ ಆಕ್ಟಿವಿಟಿ ಶೂರ್ ಆಗಿ ನಾವು ಮಾಡ್ತೇವೆ. ಈಗ ಅರ್ಜೆಂಟ್ ಬ್ರೇಕ್ಫಾಸ್ಟ್ಗೆ ಓಡ್ತಿದ್ವಿ, ಲೇಟ್. ನಾವು ಅಲ್ಲ ಎಲ್ಲಿಗೆ ಹೋಗುದು ಹೇಳಿ? ಕಸ್ಬೇಕಿ ಮತ್ತೆ ಗದೌರಿ ಟೂರ್ ಮಾಡ್ಲಿಕ್ಕೆ ಇದ್ದೇವೆ. ನೋಡುವ ಹೇಗೆ ಆಗ್ತದೆ. ಹೋಗ್ತಾ ಹೇಳ್ತೇವೆ. ಫಸ್ಟ್ ಬ್ರೇಕ್ಫಾಸ್ಟ್ ಪೂಜಾ ಬಾದ್ಮೇ ಬಾಕಿ ಪೂರಾ ದೂಜಾ. ಇವತ್ತು ನೋಡುವ ಇವತ್ತಿನ ಸ್ಪೆಷಲ್ ಬ್ರೇಕ್ಫಾಸ್ಟ್ ಏನಂತೇಳಿ. ಓಕೆ, ನಂಗೆ ವೆಜ್ ಮಾರ್ರೆ. ಗುರುವಾರ ತಿಂತೇನೆ. ಓಕೆ, ಇವನ್ನೆಲ್ಲ ನಾನ್ ವೆಜ್ ಫುಲ್ ತಿನ್ಲಿಕ್ಕಿದ್ದ. ಎಂತ ಬ್ರೆಡ್ ಅಲ್ಲಿ ವೆರೈಟೀಸ್ ಅಷ್ಟೇ. ಓಕೆ, ಸಿಗುವ ನೋಡುವ. ಬಾಯ್. 2ನೇ ದಿನ ನಾವು ಬಂದಿದ್ದೇವೆ ನೋಡಿ. 2ನೇ ದಿನದ ಬ್ರೇಕ್ಫಾಸ್ಟ್ ಇಲ್ಲಿ ಹೇಗಿದೆ ಅಂತ ನೋಡಿ. ಸೊ ಸಿಮಿಲರ್ ಇದೆ, ಸ್ವಲ್ಪ ಚೇಂಜಸ್ ಎಲ್ಲ ಇದೆ ನೋಡಿ. ಸೆಕೆಂಡ್ ಡೇ ಆಫ್ ಬ್ರೇಕ್ಫಾಸ್ಟ್ ಇನ್ ಜಾರ್ಜಿಯಾ. ಎಗ್ ಇದೆ, ಸಾಸೇಜ್ ಇದೆ. ನಿನ್ನೆ ಸಿಕ್ತು ಸಾಸೇಜ್, ಎಗ್ ಇಲ್ಲ. ಮತ್ತು ಇಲ್ಲಿದೆ ಏನೋ ಇದೆ, ಮತ್ತು ಆರೆಂಜ್ ಕೇಕ್ಸ್ ಎಲ್ಲ ಬೆಳಿ ಕೇಕ್ಸ್ ಯಾರು ತಿಂತಾರೆ. ಮತ್ತು ಇಲ್ಲಿ ಫ್ರೋಝನ್ ಇದೆಲ್ಲ ಇದೆ ನೋಡಿ, ಫ್ರೋಝನ್. ಈ ದೇವಸ್ಥಾನ ಇವತ್ತು ವೆಜ್. ಎಂತ ತಿನ್ನೋದು ಮಾರ ನೀವು? ಹೆಲ್ದಿಯೆಸ್ಟ್ ಫುಡ್ ತಿನ್ನೋದು ನಾನು. ಹೆಲ್ದಿಯೆಸ್ಟ್ ಫುಲ್ ಕುಕ್ಕುಂಬಾರ್. ವೆಜ್ ಇದ್ರೆ ಒಳ್ಳೇದು ಮಾರ್ರೆ. ನೋಡಿ, ಅಲ್ಲಿ ನಾನ್ ವೆಜ್ ಜಾಸ್ತಿ ಆಗ್ತದೆ, ಬಟ್ ವೆಜ್ ತಿನ್ನಲೇಬೇಕು. ಬಟ್ ಹೆಲ್ದಿಯೆಸ್ಟ್ ತಿನ್ನೋದು. ಹೆಲ್ತ್ ಕನ್ಸಿಡರ್ ಮಾಡಿ ಅವರು ಇದು ತಿಂತಿದ್ದಾರೆ, ಏನು ವೆಜ್ ಕುಕ್ಕುಂಬರ್, ಸಲಾಡ್ ಮಾತ್ರ ತಿಂತಿದ್ದೆ. ಶಿರೀಶ್ ಅವರ ಪ್ಲೇಟನ್ನು ತೋರಿಸಿದ್ರು. ಆಗ ನಿಮಗೆ ಕರೆಕ್ಟ್ ಎಕ್ಸಾಕ್ಟ್ ಬ್ರೇಕ್ಫಾಸ್ಟ್ ಎಂತ ಗೊತ್ತಾ? ನನಗೆ ಬ್ರೆಡ್ ತಿಂದು ಸಾಕಾಯ್ತು ಮಾರೆ. ಅದೆಂತ ಪಾಸ್ತಾ ಇದೆ. ಪಾಸ್ತಾ ತಿನ್ಬೋದಲ್ಲ? ಅದರಲ್ಲಿ ಎಂಥದ್ದು ಮಿಕ್ಸ್ ಕಾಣ್ತಾ ಉಂಟು ಮಾರೆ. ಸುಮ್ಮನೆ ರಿಸ್ಕ್ ಬೇಡ. ಓಕೆ ಅಲ್ಲ, ಬನ್ನಿ ತಿನ್ನುವ. ಸೊ ಇವರೆಲ್ಲ ಆಲ್ರೆಡಿ ತಿಂದಾಯಿತು. ಸೊ 2ನೇ ದಿನಕ್ಕೆ ರೆಡಿಯಾ? ಎಲ್ಲಿಗೆ ಹೋಗ್ತಿದ್ದೇವೆ ನಾವು 2ನೇ ದಿನ? ಗದೂರಿ. ಗದೂರಿ. ಸೊ ಇವತ್ತೊಂದು ನಮ್ಮದು ಅಡ್ವೆಂಚರ್ ಆ್ಯಕ್ಟಿವಿಟಿಯಲ್ಲಿ ಇವತ್ತು ಮಾಡುವಂಥ ಪ್ಲ್ಯಾನ್ ಇದೆ. ಆರ್ ಯು ರೆಡಿ? ಎಸ್. ಸೊ ಇಲ್ಲೆಲ್ಲ ಇವರು ಆಮ್ಲೆಟ್ ಎಲ್ಲ ಅವರು ಆಲ್ರೆಡಿ ಮಾಡಿದ್ದಾರೆ, ಆರ್ಡರ್ ಮಾಡಿ ತಿಂತಿದ್ದಾರೆ. ಸೊ ನನ್ನ ಪ್ಲೇಟಲ್ಲಿ ಸಲಾಡ್ ವೆಜಿಟೇಬಲ್ ಇದ್ದರೆ, ಇವನ ಪ್ಲೇಟಲ್ಲಿ ಏನಾದರೂ ನಾನ್ ವೆಜ್ ಇರ್ಬೋದು ಅಂತ ಅಂದ್ಕೊಂಡದ್ದು. ಒಂದು ಆಮ್ಲೆಟ್ ಬಾಬಿ ತಿಂದು ಅರ್ಧ ಕೊಡ್ತಾ ಇದ್ದಾಳೆ. ಇದೇ ಮಾರ ತಿನ್ನೋದು. ಪ್ಯಾನ್ ಕೇಕ್, ಕ್ರೋಸೆಂಟ್, ಸಾಸೇಜ್ ಯಾರು ತಿಂತಾರೆ ಬೆಳಿಗ್ಗೆ? ಸಾಸೇಜ್, ಎಗ್ ಬಾಯ್ಲ್ಡ್, ಮತ್ತೆ ಮ್ಯಾಕ್ರೋನಿ, ಮತ್ತೆ ಬೇರೆ ತುಂಬ ವೆರೈಟಿ. ತೆಗ್ದೇನೆ. ಇವನಿಗೆ ಜಪ್ಪುದಿಲ್ಲ ಅಷ್ಟೇ. ತೆಗ್ದೇನೆ. ಇವ ನೋಡುವಾಗ ಮಾತ್ರ ಜಾರ್ಜಿಯನ್, ತಿನ್ನುವುದೆಲ್ಲ ಇದು ಮಸಾಲೆ ದೋಸೆ, ಪೂರಿ. ನಾವು ಬೇರೆ ಊರಿಗೆ ಬಂದರೆ ಅಲ್ಲದೆಲ್ಲ ಫುಡ್ ಕೆಲವು ಟ್ರೈ ಮಾಡಿ. ಕೇಕ್ ಮತ್ತೆ ಕ್ರಾಸ್ ಸೆಂಟರ್ ನಮ್ಮಲ್ಲಿ ಕ್ರಾಸರ್ ಎಲ್ಲ ಸಿಗ್ತದೆ ಮಾರೆ ಅಲ್ಲಿ. ನಾಳೆ ತಿನ್ನೋದಿಲ್ಲ ಕ್ರಾಸ್ ಸೆಂಟರ್ ಎಲ್ಲ, ಇಲ್ಲಿ ತಿನ್ನೋದು. ಹೌದು, ನಮ್ಮ ಮಗ ಸಹ ನೋಡಿ ಗುಡ್ ಬಾಯ್ ಅಂತ. ಆಮೇಲೆ ಇದು ಯುವರ್ ಗುಡ್ ಬಾಯ್. ವೇರ್ ವಿ ಆರ್ ಗೋಯಿಂಗ್? ಜಾರ್ಜಿಯಾದಲ್ಲಿ ಇದ್ದೇವೆ ಮಾರ್ರೆ. ವೇರ್ ವಿ ಗೋಯಿಂಗ್? ಎಂತ ಸಡ್ಡಿ ಹೇಳಿ ಆಯ್ತು. ಕಕೆಟಿ ವೈನ್ ಶಾಪ. ಇವಾಗ ಪುನಃ ಹೋಗ್ಬೇಕಂದ್ರೆ ಕಕೆಟಿ ವೈನ್ ಶಾಪ್. ಗದೌರಿ ಆ್ಯಂಡ್ ಕಸ್ಬೇಕಿ.
ಮತ್ತು ಏನೆಲ್ಲ ಅಲ್ಲಿ ಮಾಡಲಿಕ್ಕೆ ಇದ್ದೇವೆ ಅಂತೇಳಿ ನಾವು ಹೋಗ್ತಾ ಹೇಳ್ತೇವೆ ಆಯಿತಾ. ಅಂದರೆ ನಮ್ಮ ವೆದರ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗಿದೆ. Gamarjoba is hello in Georgia. Oh, hello. Gamarjoba. Yeah. Now today we will travel at north part of Georgia, which is one of the like a favorite. But it's like a hill station. Okay. Yeah, and of course, first we will have before we reached in Kazbegi, where is the very close Russian border. We stop many places, and if we have time, we can go and see checkpoint between okay. Georgia and Russia. Okay. Yeah. Nice. We are excited. You can now. get. You have passports here? No. No. Otherwise, we have go in Russia directly. Okay. Sure. Say hello, Putin, and then come back. But you need visa, yeah? Yeah. Oh, you need visa. ಸೊ ಸೂಪರ್ ಎಕ್ಸೈಟೆಡ್ ಗೈಸ್. ಸೊ ಮಾರ್ನಿಂಗ್ 9 ಗಂಟೆಗೆ ಇಳಿದ್ದೇವೆ ನಾವು. Passports required, of course. ಬ್ರೇಕ್ಫಾಸ್ಟ್ ಓಕೆ ಆಲ್ಮೋಸ್ಟ್ ಒಳ್ಳೆದಿತ್ತು. ಗೊತ್ತಿಟ್ಟಲ್ಲಿ ಬ್ರೆಡ್ ಆಗಿದೆಲ್ಲ. It's not necessary to ಸೊ carry ಮಾರ್ನಿಂಗ್ ನೀವು ನೋಡಿ ಹೇಗಿದೆ ಹೇಳಿ. ದಿಸ್ ಇಸ್ ದ ಸ್ಟೇಪ್ಲಿಸಿ ಸಿಟಿ. ಸ್ಟೇಪ್ಲಿಸಿಯಿಂದ ನಾವೀಗ ಕಜ್ಬೇಕಿ. Okay. ಸೊ For exchange money, ಮುಂಚೆ ನಮಗೆಲ್ಲ ಲೊಕೇಶನ್ ಎಲ್ಲ ಬೇರೆ ಇದೆ ಅಥವಾ ಅದೆಲ್ಲ ಇದು ನಮ್ದು ಕಾರ್. ಯಾವುದೋ ಒಂದು ನದಿ ಕಾಣ್ತಾ ಇದೆ. ये रातें ये मौसम नदी का किनारा ये चंचल हवा कहा दो दिलों ने कि मिलकर कभी हम न होंगे जुदा ये रातें ये मौसम नदी का किनारा ये चंचल हवा. ಫ್ರೆಂಡ್ಸ್, ನಾವು ಫೈನಲಿ ರೀಚ್ ಆಗಿದ್ದೇವೆ. ಎಲ್ಲಿಗೆ? ಜಿನ್ವಾಲಿ ವಾಟರ್ ರಿಸರ್ವ್ ಅಂತ ಹೇಳಿ ನಮ್ಮ ಜಾರ್ಜಿಯಾದಲ್ಲಿ ಇರೋದು. ಸೊ ತಿಪ್ಲಿಸಿಗೆ ಮತ್ತು ಸಮ್ ವಿಲೇಜಸ್ಗೆ ಇಲ್ಲಿಂದ ಫ್ರೆಶ್ ವಾಟರ್ ಹೋಗುತ್ತೆ ಮತ್ತು ಎಲೆಕ್ಟ್ರಿಸಿಟಿಗೋಸ್ಕರ ಇಲ್ಲಿ ಡ್ಯಾಮ್ ಇದೆ. ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾರೆ ಮತ್ತು ಫ್ರೆಶ್ ವಾಟರ್ ಸಹ ಯೂಸ್ ಮಾಡ್ತಾರೆ. ಸೊ ನಮ್ಮ ಟೀಮ್ ಒಂದು ಜಾರ್ಜಿಯಾದಲ್ಲಿ ಸ್ವಿಂಗ್ ಟ್ರೈ ಮಾಡ್ತಾ ಇದೆ. ವಾ ನೈಸ್. Ridu enjoying? ಹೋಲ್ಡ್ ಪ್ರಾಪರ್ಲಿ ಇದ್ದು. Wow. ಒಳ್ಳೆ ವ್ಯೂಸ್ ಬ್ಯಾಕ್ಗ್ರೌಂಡ್ ಅಲ್ಲಿ ಖುಷಿ ಆಗ್ತಾ ಉಂಟು ಅವರಿಗೆ. ಎಸ್ Georgia. ಟೂರಿಸ್ಟ್ ಸ್ಪಾಟ್ ಕೂಡ ಪಿಕ್ಚರ್ಸ್ ಎಲ್ಲ ತೆಗಿಲಿಕ್ಕೆ ಒಳ್ಳೆ ವ್ಯೂಸ್ ಇದೆ ನೋಡಿ ಗೈಸ್. ತುಂಬ ಖುಷಿ ಆಯಿತು. ತುಂಬ ಫೋಟೋಸ್ ಎಲ್ಲ ತಗೊಂಡೆವು. ಮತ್ತು ಇಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಶಾಪಿಂಗ್ ಸೆಂಟರ್ ನೋಡಿ ಶಾಪ್ಸ್ ಎಲ್ಲ ಜಸ್ಟ್ ನೋಡಿ ತುಂಬ ಶಾಪ್ಸ್ ನೋಡಿ. ನಾನು ನಿಮಗೆ ಪರ್ಚೇಸ್ ಮಾಡಲಿಕ್ಕಿದ್ದೆ, ಇಲ್ಲಿಂದ ಪರ್ಚೇಸ್ ಮಾಡ್ಬೋದು. ಕಾಟಿಸಿನೆಗಲ್ಲ. ಎಸ್ ತುಂಬ ಇಂಡಿಯನ್ಸ್. 17th century church. Ananuri 17th century ಚರ್ಚ್ ಅಂತ. One of the oldest church in Georgia. Yes. So let's go. Ananuri. ಅನನೂರಿ ಚರ್ಚ್. ಈ ಹೆಸರು ಹೇಗೆ ಬಂದದಂದರೆ ಒಂದು ಸ್ಟೋರಿ ಇದೆ ಅದರ ಹಿಂದೆ. ಅನ ಅಂತ ಒಬ್ಬಳು ಹೆಂಗಸಿದ್ರು, ಮತ್ತು ನೂರಿ ಅಂದರೆ ಪ್ಲೇಸ್ ಹೆಸರು. ಸೊ ಮೊದಲು ಹೊರ ದೇಶದಿಂದ ದಾಳಿ ನಡೆದಾಗ ಒಂದು ಸೀಕ್ರೆಟ್ ಟನೆಲ್ ಇತ್ತು ಈ ಊರಲ್ಲಿ, ಒಂದು ವಾಟರ್ ಟನೆಲ್ ಅಂತ. ಅಲ್ಲಿಂದ ಫುಡ್ ವಾಟರ್ ಎಲ್ಲ ಸಪ್ಲೈ ಮಾಡ್ತಿದ್ದು ಮಿಲಿಟ್ರಿ ಅವರು ಇಡೀ ಊರಿಗೆ. ಅದು ಹೊರ ದೇಶದವರಿಗೆ ಗೊತ್ತಿರಲಿಲ್ಲ. ಸೊ ಅವರು ಅದನ್ನು ಹುಡುಕಿಕೊಂಡು ಬಂದಿದ್ದರು. ಬಟ್ ಈ ಅನ್ನ ಎಂಬ ಒಬ್ಬ ಹೆಂಗಸು ಅವಳನ್ನು ಹಿಡಿದು ವಿಚಾರಿಸಿದಾಗ ಅವಳು ಹೇಳಲೇ ಇಲ್ಲ. ಅದು ಅವಳಿಗೆ ಗೊತ್ತಿದ್ದರು, ಅವಳನ್ನು ಎಷ್ಟು ಹಿಂಸೆ ಮಾಡಿದ್ರು ಅವಳು ಹೇಳಲಿಲ್ಲ. ಸೊ ಫೈನಲಿ ಅವಳನ್ನು ಕೊಂದು ಹಾಕ್ತಾರೆ. ಸೊ ಅವಳ ಒಂದು ಸ್ಯಾಕ್ರಿಫೈಸಿಗೆ ಬೇಕಾಗಿ ಒಂದು ಅನನೂರಿ ಚರ್ಚ್ ಅಂತೇಳಿ ಒಂದು ಸ್ಥಾಪನೆ ಆಗ್ತದೆ. ಸೊ ಎಂಟ್ರ್ ಆಗುವಾಗ ಓಕೆ, ಒಳ್ಳೆ ವ್ಯೂಸ್, ನೈಸ್ ವ್ಯೂ.
ಸೊ ಈಗ ಏನೋ ಒಂದು ಸೌಂಡ್ ಕೇಳ್ತಾ ಉಂಟು ಬ್ಯಾಕ್ಗ್ರೌಂಡಲ್ಲಿ, ನದಿ, ವಾಟರ್ ಫಾಲ್ಸ್ ನದಿ ಹರಿತಾ ಇದೆ. ಈ ಟೈಮಲ್ಲಿ ವಾಟರ್ ಲೆವೆಲ್ ಸ್ವಲ್ಪ ಕಮ್ಮಿ, ಸೊ ನಮಗೆ ಫುಲ್ ಫ್ಲೋ ರಿವರ್ ನೋಡಲಿಕ್ಕೆ ಸ್ವಲ್ಪ ಕಷ್ಟ ಅಲ್ಲ. ಸಮ್ಮರ್ ಟೈಮಲ್ಲಿ ಬರ್ತಂತೆ, ಆಗ ಐಸ್ ಎಲ್ಲ ಸ್ನೋ ಎಲ್ಲ ಮೆಲ್ಟ್ ಆಗುವಾಗ ಇಲ್ಲಿ ವಾಟರ್ ಲೆವೆಲ್ ಜಾಸ್ತಿ ಆಗ್ತದೆ. ಈಗ ನಾವು ಬಂದೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಅರಗ್ವಿ ವಾಟರ್. ಇದು ವೈಟ್ ಅರಗ್ವಿ ಹಾಗೂ ಬ್ಲ್ಯಾಕ್ ಅರಗ್ವಿ ಜಾಯ್ನ್ ಆಗುವಂಥ ಪ್ಲೇಸ್ ಸಂಗಮ್ ಅಂತ ಹೇಳ್ತಾರೆ. ತುಂಬ ಬ್ಯೂಟಿಫುಲ್ ವ್ಯೂ. ಏಪ್ರಿಲ್ ಮೇ ತಿಂಗಳಲ್ಲಿ ಇನ್ನೂ ಒಳ್ಳೆ ವ್ಯೂ ಸಿಗ್ತಾಗ, ಒಳ್ಳೆ ಫ್ಲೋ ಅಲ್ಲಿ ಈ ನದಿ ಹರಿತಿರ್ತದೆ. ಸೊ ನೋಡಿ, ಬ್ಲ್ಯಾಕ್ ಮತ್ತು ವೈಟ್ ಕಲರ್ ಕ್ಲಿಯರಾಗಿ ಕಾಣ್ಬೋದು. ಇದರ ಹಿಂದೆ ಒಂದು ಒಳ್ಳೆ ಸ್ಟೋರಿ ಇದೆ, ಒಂದು ಟ್ರಯಾಂಗಲ್ ಲವ್ ಸ್ಟೋರಿ. ಟ್ರಾಜಿಡಿ ಅಂದರೆ ಟ್ರಾಜಿಡಿ. ಇಬ್ಬರು ತುಂಬ ಒಂದು ಸುಂದರಿಗಳು ಇದ್ದರಂತೆ ಬೆಟ್ಟದ ಮೇಲೆ. ಒಬ್ಬರ ಕೂದಲು ಕಪ್ಪಾಗಿರ್ತದೆ, ಒಬ್ಬರ ಕೂದಲು ಹೊಂಬಣ್ಣದಾಗಿರ್ತದೆ. ಇಬ್ಬರು ಒಂದೇ ಸರದಾರನನ್ನು ಪ್ರೀತಿಸ್ತಾರೆ, ಬಟ್ ಸರದಾರ ಹೊಂಬಣ್ಣದ ಕೂದಲನ್ನ ಅವಳನ್ನು ಮದುವೆ ಆಗ್ತಾನೆ. ಇದನ್ನು ನೋಡಿ ದುಃಖ ತಾಳಲಾರದೆ ಕಪ್ಪು ಕೂದಲಿನ ಸುಂದರಿ ಬೆಟ್ಟದ ಮೇಲಿಂದ ಹಾರಿ ತನ್ನ ಜೀವ ಕಳ್ಕೊಳ್ತಾರೆ. ಅವರ ಕಣ್ಣೀರು ಕಪ್ಪು ಅರಗ್ವಿ ನದಿಯಾಗಿ ಹರಿತದೆ. ತನ್ನ ಸಿಸ್ಟರ್ ಜೀವ ಕಳ್ಕೊಂಡ್ರು ಅಂತೇಳಿ ಹೊಂಬಣ್ಣದ ಸುಂದರಿ ಕೂಡ ಜಂಪ್ ಮಾಡಿ ತಮ್ಮ ಜೀವ ಕಳ್ಕೊಳ್ತಾರೆ. ಸೊ ಅವರ ಕಣ್ಣೀರು ವೈಟ್ ಅರಗ್ವಿಯಾಗಿ ಹರಿತದೆ. ಸೊ ಇದರ ಸಂಗಮವೇ ನೋಡಿ ಇಲ್ಲಿ ಆಗ್ತಿರೋದು. ಸೊ ಒಂದು ಟ್ರಾಜಿಡಿ ಎಂಡ್. ಚಾತಾ ಹೈ ಹಮ್ ನಾ ರಹೇ ಕಭಿ ಯಾರೋ ಕೆ ಬಿನ್ ದಿನ್ ದಿನ್ ಭರ್ ಹೋ ಪ್ಯಾರಿ ಬಾತೆ ಝೂಮೆ ಶಾಮೆ ಗಾಯರ. ಸೊ ಫೈನಲ್ ನಾವು ರೀಚ್ ಆಗಿದ್ದೇವೆ ಆನ್ ದ ವೇ ಟು ಕಸ್ಬೇಗಿ. ನಿಮಗೆ ATV ರೈಡ್ಸ್ ಮತ್ತು ಇದೆಲ್ಲ ಮಾಡಲಿಕ್ಕಿದ್ರೆ ಸೊ ಇಲ್ಲಿ ಒಂದು ಸ್ಟಾಪ್ ಇದೆ. ಸೊ ಇಲ್ಲಿ ನಿಮಗೆ ರೈಡ್ಸ್ ಎಲ್ಲ ಮಾಡ್ಬೋದು. ಮೌಂಟೇನ್ ಒಂದು 45 ಮಿನಿಟ್ಸ್ ರೈಡ್ ಮಾಡಿಸ್ತಾರಂತೆ. ಸೊ ನೋಡುವ, ಇಲ್ಲಿ ನನ್ನ ಈ ಹಿಂದ್ಗಡೆ ನೋಡ್ಬೋದಲ್ಲ ಗಾಡಿ ಎಲ್ಲ. ಸೊ ATV ಇದೆ ನೋಡೋಣ, ನಾವು ಎಷ್ಟು ರೇಟ್ ಅಂತ ನಿಮ್ಗೆ ಹೇಳ್ತೇವೆ. ಸೊ ನಮ್ಮದು ಬ್ಯಾಕ್ ಸೈಡ್ ನೋಡಿ ಮೌಂಟೇನ್ ಫುಲ್. ಈಗ ನೋಡಿ ನವಂಬರಲ್ಲೆಲ್ಲ ಏನಿಲ್ಲ ಸ್ನೋ, ಬಾಕಿ ಟೈಮಲ್ಲಿ ಫುಲ್ ಸ್ನೋ. ಅಲ್ಲಿ ಮೌಂಟೇನ್ ಫುಲ್ ಫಿಲ್ ಆಗಿರುತ್ತೆ ಸ್ನೋದಲ್ಲಿ. ಸೊ ಅದನ್ನು ನೀವು ಪ್ಲ್ಯಾನ್ ಮಾಡಿ ಬನ್ನಿ. ಸೊ ಲೆಟ್ಸ್ ಗೋ ಫಾರ್ ATV ರೈಡ್. ಸೊ ದಿಸ್ ಇಸ್ ವೆಹಿಕಲ್ 4 ಜನಕ್ಕೆ 4 ಜನ ಇದುಂಟು, 4 ಇದು ಟೈಪದ್ದು. ಸೊ ಹೀಗೆ ಹೋಗಲಿಕ್ಕೆ. ಹಾಂ, ಸೊ ಹೆಲ್ಮೆಟ್ ವೇರ್ ಮಾಡಬೇಕು ಮತ್ತು ಸೇಫ್ಟಿ ಇದೆಲ್ಲ ಇದೆ. ಸೊ ಇದೆಲ್ಲ ಆಗಬೇಕು ನಾವು. ಓಕೆ, ಶಿರೀಶ್ ರೆಡಿ ಆಗ್ತಿದ್ದಾನೆ. ATV ರೈಡ್ಸ್, ಕಮಾನ್, ಫಾಸ್ಟರ್. ನೋಡೋ ಹೇಗೆ ರೈಡ್ ಅಂತ. ನಮಗೆ ಇನ್ನೂ ಐಡಿಯಾ ಇಲ್ಲ ಮಾರ್ರೆ. ಅವ್ರು ಕರ್ಕೊಂಡು ಹೋಗ್ತಾರಂತೆ, ನಾವು ರೈಡ್ ಮಾಡ್ತಾ ಹೋಗಬೇಕಂತೆ ಬ್ಯಾಕ್ ಸೈಡಲ್ಲಿ. ನೋಡೋ ಹೇಗೆ ಅಂತೇಳಿ. ಓಕೆ ಗೈಸ್, ರಿದ್ದು, ಆರ್ ಯು ರೆಡಿ? ಲುಕ್ ಹಿಯರ್, ಗಿವ್ ಎ ಥಮ್ಸ್ ಅಪ್. Yes, ಗಾಯತ್ರಿ ರೆಡಿಯಾ? Okay guys. Okay guys, we are moving ATV ride. Oh. Sirisa rider, our night rider. Nice. Oh. Are you enjoying? Yes. We are in Georgia and we are doing ATV ride. Hey, guy. ಅದು ಚೆಕ್ ಆಗಿಲ್ಲ ಎಲ್ಲ, ಬಟ್ ಎಲ್ಲ ಡಿಲೀಟ್ ಆಗಿಲ್ಲ ಎಲ್ಲ. ಅರಗ್ವಿ ವಾಟರ್, ಅರಗ್ವಿ ರಿವರ್ ಅದು ವಾಟರ್ ಫ್ಲೋ ಆಗ್ತಾ ಉಂಟು. ಇಲ್ಲಿ ರಿವರ್ ಸೈಡ್ ಇಂದ ಹೋಗ್ತಿದ್ದೇವೆ ಗಾಯ್ಸ್. ವಾಟರ್ ಫಾಲಿಂಗ್ ಡೌನ್. ಶಿರೀಷ ಲೆಫ್ಟ್ ಹೋದ್ರೆ ನಾವು ಕೆಳಗೆ. Good. Guy. Yeah. Rhythm.
thumbs up. Yay. Yes, Ritu. All are enjoying. Huh? ದೇಶಣ್ಣರು ಓಡಿಸ್ತಿದ್ದಾರೆ. ದೇಶಣ್ಣರು ಕೇಳಿ ಧೂಳು ಧೂಳು. ATV ride, guys. You must try. In Georgia. Finally now we have reached our destination. ಹೇಗೈತೆ ATV ಹೇಗೈತೆ? ATV ಸೂಪರ್ ಡೂಪರ್ ಮಾರ. ಬಟ್ ಇದು ಈಗ ಕೈ ತೊಳೆದು ಮಾರೆ, ಇದು ಫ್ರೀಸ್ ಆಗ್ತಾ ಉಂಟು. ಟ್ಯಾಪ್ ಅಲ್ಲೆಲ್ಲ ಫ್ರೀಸ್ ವಾಟರ್ ಬರ್ತಾ ಉಂಟು. ನೆಕ್ಸ್ಟ್ ಲೆವೆಲ್ ಮಾರೆ ಅಲ್ಲ. ಖುಷಿ ಆಯ್ತು. ಸೂಪರ್ ಆಗಿದೆ. ಖುಷಿ ಆಯ್ತು. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ನಿಂಗೆ ಹೇಗಾಯ್ತು? ಖುಷಿ ಆಯ್ತು. ಮೌಂಟೇನ್ದು ವ್ಯೂ ಮತ್ತೆ ಆಫ್ ರೋಡ್ ಅಂದ್ರೆ ಆಫ್ ರೋಡೇ ಇತ್ತು ಮಾರೆ. ಫುಲ್ ಅಮೇಝಿಂಗ್. ನನ್ನ ಮಗ ಸಹ enjoy ಒಬ್ಬರೊಬ್ಬರು ಒಂದೊಂದು ಗಾಡಿ ತಗೊಂಡು ಹೋಗ್ಬೇಕು, ಆಗ ಮಜಾ ಆಗ್ತದೆ. ಇನ್ನೂ ಖುಷಿ ಆಗ್ತದೆ. ಕರೆಕ್ಟ್. ಫ್ರೆಂಡ್ಸ್, ATV ರೈಡ್ ಸೂಪರ್ ಎಂಜಾಯ್ ಮಾಡಿದ್ದೆವು. ತುಂಬ ಖುಷಿ ಆಯಿತು. ಅಡ್ವೆಂಚರಸ್ ಆಗಿತ್ತು. ತುಂಬ ಫೋಟೋಸ್ ಕ್ಲಿಕ್ ಮಾಡಿದೆವು. ಖುಷಿ ಆಯಿತು. ಸೊ ಆ್ಯಕ್ಚುಲಿ ನಮ್ಮ ಅಡ್ವೆಂಚರಸ್ ವ್ಲಾಗ್ಸ್ ಇವತ್ತಿನಿಂದ ಸ್ಟಾರ್ಟ್ ಆಗ್ತದೆ. ಇದು ಜಸ್ಟ್ ಟ್ರಯಲ್, ಇದು ಏನೂ ಇಲ್ಲ. ನೆಕ್ಸ್ಟ್ ನಾವು ಮಾಡಲಿಕ್ಕೆ ಹೋಗುವ ಅಡ್ವೆಂಚರಸ್ ನೀವು ನೋಡಿದರೆ ಓಹ್. ಸೊ ಗಾಯ್ಸ್, ಪ್ಲೀಸ್ ರೆಡಿಯಾಗಿರಿ ನೆಕ್ಸ್ಟ್ ನಮ್ಮ ಅಡ್ವೆಂಚರ್ ವ್ಲಾಗ್ಸ್ಗೆ. ಸೊ ಹೊರಡ್ತಾ ಒಂದು ಸಿಂಗ್ ಮಾಡ್ತಾ ಹೋಗ್ತೇನೆ. ಚಲ್ತೆ ಚಲ್ತೆ ಮೇರಾ ಯೇ ಗೀತ್ ಯಾದ್ ರಖನಾ, ಕಭಿ ಅಲ್ವಿದಾ ನಾ कहना, ಕಭಿ ಅಲ್ವಿದಾ ನಾ कहना. So see you soon, guys, with more adventures in Georgia. Bye bye.